ಜಾಗ ಪ್ರಶಸ್ತವಾಗಿದೆ ಕಣೋ. ನೋಡೋ ಯಾರು ಇದಾರ? ಯಾರು ಇಲ್ಲ ಕಣೋ. ನಡಿ ಬಾಗಿಲ್ಲೇ ಇಟ್ಟು ಹೊರಟ್ಬಿಡೋಣ. ಸದ್ಯಕ್ಕೆ ಪೀಡ ತೊಲಗ್ತು. ಸೌಮ್ಯ ನಿಂತ್ಕೊಳ್ರಿ. ಏನ್ರಿ ಹೀಗೇನ್ರಿ ಮಾಡೋದು? ನಮ್ಗೇನು ಗೊತ್ತಿಲ್ಲ ಸರ್. ಅದು ತಲೆ ತಲೆ ನಿಮ್ ತಲೆ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಾರ್ದು, ಜನ ಭಯ ಪಡ್ತಾರೆ. ಏನಾಯ್ತು ಸರ್ ಈಗ? ಏನಾಯ್ತಾ? ಬ್ಯಾಗ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀರಲ್ರಿ, ಹಾಗೆಲ್ಲ ಮರಿಬಾರ್ದು. ವಾರಸ್ದಾರ ಇಲ್ಲದ ವಸ್ತು ರಸ್ತೆಯಲ್ಲಿದ್ರೆ ಬಾಂಬ್ ಇರ್ಬೋದು ಅಂತ ಜನ ಭಯ ಪಡ್ತಾರೆ. ತಗೊಳ್ರಿ. ಏನಾದ್ರು ಗೊತ್ತಾಯ್ತಾ ಸರ್? ಗೊತ್ತಾಯ್ತು. ಏನು? ನಿಮ್ಮಿಬ್ಬರಿಗೂ ತಲೆ ಇಲ್ಲ ಅಂತ. ಈಗ ಸಮಸ್ಯೆ ಆಗಿರೋದು ತಲೆದೆ. ತಲೆ ತಿನ್ಬೇಡ್ರಿ, ಹೋಗ್ರಿ. ಬಿಟ್ಲ ಏನೋ ಇದು ಬೆಂಬಿಡದ್ ಭೂತ ತರ ನಮ್ಮನ್ ಬಿಡ್ತಾನೆ ಇಲ್ವಲ್ಲೋ. ಈಗ ನಾವ್ ಇದನ್ನ ಅಲ್ಲಿ ಇಲ್ಲಿ ಇಡೋದ್ ಬೇಡ, ಮತ್ತೆ ಸಿಕ್ಕಾಕೊಳ್ತೀವಿ. ಮನೆಗೆ ತಗೊಂಡೋಗ್ಬೇಡ. ಪಾಂಡುರಂಗನ್ ಸೇವ್ ಮಾಡ್ಬೇಕಲ್ಲೋ. ತಲೆ ಉರುಳಿಸ್ದವ್ರೆ ಅವ್ರ ತಲೆ ಕಾಪಾಡ್ಕೊಂತಾರೆ. ನಮ್ಗೆ ಯಾಕದೆಲ್ಲ, ನಡಿ ಹೋಗೋಣ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಏನೇ ಎಮ್ಮಿಸಿ, ನಿನ್ನೆ ಒಣಗಿದ ಸೋಳೆಕಾಯಿ ಥಲ ಇದ್ದೆ, ಇವತ್ತೇನು ಹೆಗ್ಗಿದ ಹೀರೆಕಾಯಿ ಥಲ ಆಗ್ಬಿಟ್ಟಿದೀಯಾ? ಇವತ್ತು ಸೋರೆಕಾಯಿ ಬಲ್ವಂತವಾಗಿ ನಗು ಬರ್ಸ್ಕೊತಾ ಇದೀನಿ. ಬೇಗ ಕಾಫಿ ತಗೊಳ್ಳಿ. ಏನು ಯಜಮಾನ್ರೆ, ಬಿಸಿ ಬಿಸಿ ಕಾಫಿ. ಅಯ್ಯೋ, ಏನ್ ಇವತ್ತು ಇಷ್ಟೊಂದು ಅರ್ಜೆಂಟ್? ಇವತ್ತು ತಲೆ ತೆಗಿಯಕ್ ಹೋಗ್ಬೇಕಾ? ನೀನು ಪದೇ ಪದೇ ಹೀಗೆ ಮಾತಾಡ್ತಾ ಇದ್ರೆ ಬರೀ ತಲೆಯೇನು ಕೈನು ಕಡಿಯೋದೆ. ಒಂದ್ ಹೆತ್ತೊಳಗೆ ಮುಂದಿನ ಡೆಲಿವರಿನೂ ಸಲೀಸಂತೆ. ಆದ್ರೂ ನೀವ್ ಹಂಗ್ ಮಾಡ್ಬಾರ್ದಿತ್ತು ಯಜಮಾನ್ರೆ. ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ಕಾನೂನು ಸಚಿವನಾ? ನನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ನಾನು ಮಾಡೇ ಮಾಡ್ತೀನಿ. ಕಡಿಯೋದಕ್ ಮೊದ್ಲು ನನ್ಗೂ ಹೇಳ್ಬೋದಿತ್ತಲ್ಲ. ಎಮ್ಮಿಸಿ, ಏನೇ ಕಡ್ದಿದ್ದು? ತುಟಿ. ಅದು ಕೋಪದಲ್ಲಿ ತುಟಿ ಕಡಿತಾ ಇದಾರೆ ಅಂತೆ. ಪಾಂಡುರಂಗ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾಲು. ಮಾತ್ರೋಶ್ರೀ ಅವ್ರೆ, ತಾವ್ ಏನನ್ನು ಹೇಳ್ತೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲಾಮ ಲಾಮ ಅನ್ಕೊಂಡು ಒಂದ್ ಕಡೆ ಸುಮ್ಮನೆ ಇದ್ದು ಬಿಡಿ, ತನಗ್ ತಾನೇ ಎಲ್ಲ ಸರಿ ಹೋಗುತ್ತೆ. ಸಲಿನಪ್ಪ. ಏ ಚಂಪಾ, ನಿನ್ಗೆ ಎಷ್ಟಲ್ಲೇ ಹೇಳ್ಬೇಕು ಯಜಮಾನ್ರ ಹತ್ರ ಜಾಸ್ತಿ ಮಾತಾಡ್ಬೇಡ ಅಂತ. ಕಾಫಿಗೆ ಸಕ್ಕರೆ ಸರಿಯಾಗಿದ್ಯಾ ಅಂತ ಕೇಳ್ತಾ ಇದ್ದೆ. ಯಾವಾಗ? ಅಯ್ಯೋ ಯಜಮಾನ್ರೆ, ಈಗ ಮುಖ್ಯವಾದ ವಿಷಯ ಕಾಫಿದಲ್ಲ, ಅದು ಯಾವುದು? ಅದು ತಲೆ ವಿಷಯ ಕಡೆ. ಗೊತ್ತಾಯ್ತು. ಅದೆಲ್ಲಾದ್ರೂ ನೋಡ್ದ್ಯಾ? ನಾನು ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ನಿಮ್ಗೇನಾದ್ರೂ ಸಿಕ್ತಾ ಆಂಟಿ? ಆಂಟಿ? ಅಯ್ಯೋ, ನೀವೇ ತಾನೇ ಹೇಳಿದ್ ಇವ್ರನ್ನ ಅಂಕಲ್ ಅಂತ ಕರಿ ಅಂತ. ಇವ್ರು ನಂಗೆ ಅಂಕಲ್ ಆದ್ಮೇಲೆ ನೀವ್ ನಂಗೆ ಆಂಟಿನೇ ತಾನೇ. ನೋಡು, ತಲೆ ಹಟ್ಟೆ ಮಾಡ್ದೆ. ತಲೆಯಲ್ಲಿದೆ ಅಂತ ಹುಡುಕೆ. ಅದು ಸ್ವಿಚ್ ಆಫ್ ಮಾಡಿದ್ರೆ ನಾನು ಬಿಡ್ತೀನಿ, ಬರ್ತೀನಿ. ಚಂಪ, ಗೋಪಿ ಬಂದ್ರೆ ಈ ಬಟ್ಟೆಗಳನ್ನೆಲ್ಲ ವಾಶ್ ಹಾಕ್ಬಿಡಮ್ಮ. ಕೊಡ್ತೀನಿ. ರೀ, ಕೆಲಸದೊಳ ಹತ್ರ ಪ್ರೀತಿಯಿಂದ ಮಾತಾಡೋಷ್ಟು ನನ್ನ ಹತ್ರ ಒಂದ್ಸಲ ಪ್ರೀತಿಯಿಂದ ಮಾತಾಡಿದ್ದೀರಾ? ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏನೋ ಮತ್ತೆ ಆ ಕೆಲ್ಸಕ್ಕೆ ಹೊಟ್ರಾ? ಬಾಕಿ ವಸೂಲಿ ಆಗೋವರೆಗೂ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ಬೇಕು. ಏನಾಯ್ತು? ನನ್ ಕನ್ಸಲ್ಲಿ ಯಾವ್ದೋ ತಲೆ ಬಂದು ರೂಮ್ ತುಂಬಾ ಓಡಾಡ್ತಾ ಇತ್ತು. ನನಗೂ ಹಾಗೆ ಆಗ್ತಾ ಇದೆ ಅತ್ತೆ. ನನ್ನ ಮಗ ಯಾರನ್ನೋ ಕೊಲೆ ಮಾಡಿದ್ದಾನೆ, ಅನುಮಾನನೇ ಇಲ್ಲ. ರಾತ್ರಿ ನಾನ್ ಮಲಗಿರೋವಾಗ ಆ ತಲೆ ಬಂದು ನನ್ ತಲೆ ಪಕ್ಕ ಮಲಗಿದ್ಲೆ ನನ್ನ ಗತಿ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀವು ಮಾವನ ಜೊತೆ ಫೋಟೋ ಫ್ರೇಮ್ ಸೇರ್ಕೊಂಡ್ಬಿಡಿ. ನಾವೇ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀವಿ, ಇವ್ರದ್ದು ಬೇರೆ ಬಾರೆ ಅದೆಲ್ಲಿದೆ ಹುಡ್ಕೋಣ. ಎಂಥ ಸೊಸೆ ಸಿಕ್ಬಿಟ್ಲು, ನೆಮ್ಮದಿಯಾಗಿ ಒಂದ್ ಕಡೆ ಕೂತ್ಕೊಳ್ಳಕ್ಕೂ ಬಿಡಲ್ಲ. ಎಲ್ಲ ನನ್ ಕಲ್ಮ ಕಲ್ಮ. ಈ ತಲೆ ಎಲ್ಲೋಯ್ತು? ಮನೆ ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ವಲ್ಲ. ಅಡಿಗೆ ಮನೇಲಿ ಇದೆಯಾ ನೋಡ್ತೀನಿ. ಏ ಬಿಟ್ಲಾ, ನೀನ್ ಹೇಳ್ದಂಗೆ ತಲೆನ ಮನೆವರೆಗೂ ತಗೊಂಡ್ಬಂದಿದ್ದಾಯ್ತು. ಈಗ ಇದನ್ನ ಎಲ್ಲಿಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲೋ. ನಿನ್ ರೂಮಲ್ಲಿ ಇಟ್ಕೊಳ್ಳು. ಬೇಡಪ್ಪ, ರಾತ್ರಿ ತಲೆ ಎತ್ಬಿಟ್ಟು ಬಾ ಬಾ ಅಂದ್ರೆ ನಿನ್ ರೂಮಲ್ಲಿ ಇಟ್ಕೋ. ಬೇಡ, ಪಲ್ಲು ಭಯ ಪಡ್ತಾಳೆ. ಬಟ್ಟೆ ಗಂಟು ಇದ್ರ ಜೊತೆಗೆ ತಲೆನ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಳ್ಳೆ ಐಡಿಯಾ ಕಣೋ, ಹಾಗೆ ಮಾಡೋಣ. ಈಗ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು. ನನಗೂ ಅಷ್ಟೇ ಕಣೋ. ಅಕ್ಕ, ಗೋಪಿ ಬಂದ್ಯಾ? ನಿನಗೋಸ್ಕರನೇ ಕಾಯ್ತಾ ಇದೆ.
ದಿನಾಗ್ಲೂ ನನ್ ಕೈ ಬೈಸ್ಕೊಳ್ಳಿಲ್ಲ ಅಂದ್ರೆ ನಿಂಗ್ ತಿನ್ನ ಜೀರ್ಣ ಆಗಲ್ಲ ತಪ್ಪು ನಾನೇನ್ ಮಾಡಿದ್ನ ಕಾವು ಮತ್ತಿನ್ನೇನು ಯಜಮಾನ್ರ ಶರ್ಟ್ ಕಾಲರ್ ಕಿತ್ತೋಗಿತ್ತು ಗೊತ್ತಾ ಅಯ್ಯೋ ಕಿತ್ತೋಗ್ಬಿಡ್ತು ಅಂತಾನೆ ಜೇಬಲ್ ಕೊಟ್ಟಿದ್ದು ಆ? ಇನ್ನೊಂದ್ ಶರ್ಟ್ ಗುಂಡಿಗಳು ಕಿತ್ತೋಗಿತ್ತು ಅದ್ ಗೊತ್ತಿದ್ಯಾ ಅದನ್ನು ಜೇಬಲ್ ಹಾಕಿದ್ದೆ ನೋಡ್ಲಿಲ್ವಾ ಓ ಏನಾದ್ರೂ ಒಂದ್ ಸಬೂಬ್ ಹೇಳ್ತಾನೆ ಇರ್ತೀಯಲ್ಲ ನಿಂಗ್ ಬಟ್ಟೆಗಳನ್ನ ನೆಟ್ಟಿಗೆ ಹೊಡ್ಕೊಂಡ್ ಬರಕ್ ಏನ್ ದಾಡಿ ಅಯ್ಯೋ ನಂದಾಡಿ ಏನು ಅಂತ ಹೇಳಕ್ಕ ಇರೋ 3 ಮತ್ತೊಂದ್ ಕೆರೆಗೆ ಮಣ್ಣಾಕಿ ಮಟ್ಟ ಮಾಡಿ ಮನೆ ಕಟ್ಕೊಂಡ್ಬಿಟ್ಟವ್ರೆ ಮಲಿಕಳಕ್ಕೆ ಜಾಗ ಇಲ್ಲ ನಿನ್ ಬಟ್ಟೆ ಎಲ್ಲಿಂದ ಹೋಗಿಲಿ ಅಕ್ಕ ಯಜಮಾನ್ರಿಗೆ ಹೇಳ್ಬಿಟ್ಟು ಇತ್ಲಲ್ಲಿ 30-40 ಸೈಟ್ ಕೊಡ್ಸ್ಬಿಡಿ ನೀಟಾಗಿ ಒಪ್ಕೊಟ್ಬಿಡ್ತೀನಿ ಆ? ಹೌದು ಯಾವಾಗ್ಲೂ ಬಟ್ಟೆಗಳನ್ನ ಹರ್ಕೊಂಡ್ ಬರ್ತೀಯಲ್ಲ ಯಾಕೆ ಅಯ್ಯೋ ನಾನಲ್ಲ ಅರಿಯೋದು ಚೆನ್ನಿ ಓ ಇನ್ನೆಲ್ಲಿಂದ ಚೆನ್ನಿನ್ ಕರ್ಕೊಂಡ್ ಹೋಗ್ಬೇಡ ಆಯ್ತು ಬಿಡಿ ಚೆಲ್ವಿನ್ ಕರ್ಕೊಯ್ತೀನಿ ಆ? ತಗೋ ಬಟ್ಟೆಗಳು ತಗೊಂಡೋಗಿ ಸರಿಗ್ ಒಪ್ಕೊಂಡ್ ಬಾ ತಗೊಂಡೋಗ್ ನೋಡ್ತೀರಕ್ಕ ಈ ಸಲ ಬಟ್ಟೆ ಒಗಿಯೋದು ನನಗಲ್ಲ ನಾನು ಹೋಗಿ ಕಲ್ಗೋ ಗೊತ್ತಾಗಬಾರ್ದು ಇಲ್ಲಿದ್ದ ಗಂಟೆ ಕಾಣಿಸ್ತಾ ಇಲ್ವಲ್ಲೋ ಏನೋ ಆಯ್ತು ನನಗೂ ಗೊತ್ತಾಗ್ತಿಲ್ಲ ಕಣೋ. ಏನ್ ನಿಮ್ ರಗಳೆ ಚಂಪಾ ಇಲ್ಲಿದ್ದ ಗಂಟೆನೆ ನಾನ್ ನೋಡ್ದ್ಯಾ ನೋಡ್ದೆ ದೋಬಿ ಅನ್ ಬಂದಾಗ ಕಳಿಸ್ದೆ ಗೋಬಿಗ ಸ್ನಾನ ಮಾಡ್ಸೋದಕ್ಕಿರ್ಬೇಕು. ಬಟ್ಟೆಗಳಿಗೆ ಸ್ನಾನ ಮಾಡಿಸಿ ತಗೊಂಡ್ ಬರ್ತಾನೆ ಏನೀಗ ನೀನು ಆ ಗಂಟನ ದೋಬಿ ಕೊಡಬಾರ್ದಾಗಿತ್ತು ನಾವೇ ಒಪ್ಕೊಂತ ಇದ್ವಿ ಆ? ಬಟ್ಟೆಗಳನ್ನ ನೀವ್ ಒಗಿತಾ ಇದ್ರ ಸೋಂಬೇರಿಗಳು ತಗೊಂಡ್ ಬಂದು ಈ ಮನೇಲಿ ಇಷ್ಟೆಲ್ಲಾ ಕೆಲಸ ಮಾಡೋದಲ್ದೆ ಅದನ್ ಬೇರೆ ಮಾಡ್ತೀನಿ ಒಂದ್ ವೇಳೆ ಅದನ್ನ ಯಾರಾದ್ರೂ ನೋಡಿದ್ರೆ ಯಾರಾದ್ರೂ ನೋಡಿದ್ರೇನು ಆ ದೋಬಿ ನೋಡೇ ನೋಡ್ತಾನೆ ತಲೆ ಸಿಕ್ಕಿದ್ದಿದೆ ಮನೇಲ ಮೋಸ ಬಟ್ಟೆ ಗಂಟ್ಸುತ್ತೆ ಇನ್ನೂ ಒಂದ್ ಗಂಟು ಕೊಟ್ರು ನಾನ್ ಮನ್ಗೋಗ್ಬಿಟ್ಟು ಬಿಚ್ಚು ನೋಡ್ತೀನಿ ಯಾರ್ದೋ ತಲೆ ಕತ್ತರಿಸ್ಬಿಡ್ಬಿಟ್ಟವ್ರೆ ನಿಜ ಹೇಳ್ರು ಯಾರ್ ತಲೆ ಯಾವ ತಲೆ ಯಾರ್ ಕೊಲೆ ಮಾಡಿದ್ದು ಏನೋ ಶಿಶುಪಾಲ ಇಲ್ಲಿ ಏನೋ ಬಾರೋ ಅನ್ಬೇಡ ನಾನು ಡ್ಯೂಟಿ ಮೇಲೆ ಇದೀನಿ ಆಯ್ತು ಬಿಡ ತಲೆನ ತೆಗೆದು ಈ ಮನೇಲಿ ಬಚ್ಚಿಟ್ಟಿದ್ದೀರಾ ಏನ ನಾನು ಕೊಲೆ ಮಾಡಿದ್ನ ಏನ್ರೋ ತಲೆ ಸಿಕ್ಕಿದ್ ಈ ಮನೇಲಿ ತಾನೆ ನೋಡು ಅವರೇ ಒಪ್ಕೋತಾ ಇದಾರೆ ಏನ್ ನಡೀತು ಅಂತ ಸಾಫ್ ಸೀದಾ ಹೇಳ್ಬಿಡು ಓ ಅದಾ ಶಿಶುಪಾಲ ಒಬ್ನು ನಂಗೆ ಸಾಲ ಕೊಡ್ಬೇಕಿತ್ತು ಕೊಡಲ್ಲ ಅಂದ ತಲೆ ಕಡ್ದೆ ತಲೆನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಎತ್ತಕೊಂಡು ಮನೆಗೆ ಬಂದೆ ತಪ್ಪು ನಂದಲ್ಲಪ್ಪ ಇವ್ರಿಬ್ರದ್ದು ಅದ್ ಹೇಗೆ ಹೇಳ್ತೀಯಾ ಆ ತಲೆ ಕಡಿ ಅಂತ ಹೇಳ್ಕೊಟ್ಟಿದ್ದೆ ಇವ್ರಿಬ್ರು ಹಾಗಿದ್ರೆ ನಿಮ್ 3 ಜನನು ಅರೆಸ್ಟ್ ಮಾಡ್ತಾ ಇದ್ದೀನಿ ಬದ್ದು ಈಗೇನೋ ಮಾಡೋದು. ಮೊದ್ಲು ಹೋಗಿ ಆ ದೋಬಿ ಹುಡ್ಕೊಂಬರೋಣ ಬ್ಯಾಗ್ ತಗೊಂಡೋಗೋಣ ನಡಿ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ಬಟ್ಟೆ ಒಗಿತೀನಿ ನಾನು 100 ಪ್ಯಾಂಟ ಒಂದೇ ಸೋಪ್ ಅಯ್ಯೋ ಸೋಪ್ ತರದ್ನೆ ಬರ್ತಾವ್ಬಿಟ್ನಲ್ಲ ಶಿವನೇ ನನ್ ಬುದ್ಧಿಗೆ ನಾನು ಜೋಡ್ಸಿಗೆ ಆಗ್ತು ಅಂಗಡಿ ಬೇರೆ ಅಷ್ಟು ದೂರ ಐತೆ ಇಲ್ಲೇ ಇರು ಕಂದ ಅಂಗಡಿಗೆ ಹೋಗ್ಬಿಟ್ಟು ಸೋಪ್ ತಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ನೋಡ ನಡಿ ಏಯ್ ನಾನು ಐದೇನ್ರಿ ನಿಮ್ಗೆ ಏನ್ರಿ ಮಾಡ್ತಾ ಇದ್ದೀರಾ ನಮ್ ತಪ್ಪೇನಿಲ್ಲ ಸರ್. ತಪ್ಪೇನಿಲ್ವಾ ಆಗ ನೋಡಿದ್ರೆ ರಸ್ತೆಯಲ್ಲಿ ಬ್ಯಾಗ್ ಬಿಟ್ಟು ತೊಡೋ ಹೋಗ್ತಾ ಇದ್ರಿ ಈಗ ನಮ್ಗೇನ್ ಬೇಕೋ ಅದನ್ನ ತಗೊಂಡ್ ಹೊರಟೋಗ್ತೀವಿ. ನಿಮ್ಗೆ ಏನ್ ಬೇಕು ಅದನ್ನ ತಗೊಂಡ್ ಹೋಗ್ಬಿಟ್ಟು ಗಾಡಿ ಇಲ್ಲೇ ಬಿಟ್ಬಿಡಿ ಯಾವ್ದನ್ನ ಸ್ಪೀಡ್ ಬಂದು ಹೊಡ್ಕೊಂಡು ಹೋಗ್ಬಿಡ್ಲಿ ಅದನ್ನ ನಮ್ ತಲೆ ಮೇಲೆ ತಂದಿರ್ತೀರಾ ಏಯ್ ತಗೊಂಡಾಗ ಎತ್ಕೊಂಡಾಗ ನಾನಾ ಏನೇ ನಮ್ ಸಾವಿರ ಬತ್ತ ತಗೊಂಡಾಗಲ್ಲ ಶ್ರೀ ಸುಖ ಸುಖ ಅಯ್ಯೋ ನನ್ ಗಾಡಿ ಎಲ್ಲೋಯ್ತು ಕಂದ ಏನೇ ನಿನ್ ರಗಳ ಸರ್ ನನ್ ಗಾಡಿ ನಿಲ್ಸಿದ್ದೆ ಸರ್ ಇಲ್ಲಿ ಹೊಗೆ ಬಟ್ಟೆಗಳೆಲ್ಲ ಇತ್ತು ಪಾರ್ಟಿಗಳದು ಸೋರ್ತರೋಣ ಅಂತ ಹೋದ್ರೆ ಅವನು ಗಾಡಿನೇ ಪಟ್ಕೊಬಿಟ್ಟಿದ್ದಾನಲ್ಲ ಸರ್ ಅದು ನಿನ್ ಗಾಡಿ ಏನೆಯಾ ನನ್ ಗಾಡಿ ಅನ್ನೋದು ಮಂದೆ ಸರ್ ಅಯ್ಯೋ ಅದು ಅವ್ರ ಗಾಡಿ ತಗೊಂಡಾಗ ಅಂತ ಬಲವಂತ ಓಡಿಸದಲ್ಲ ಅವ್ರನ್ನ ಕಳ್ರು ಸರ್ ಅವರು ಇನ್ನೊಂದು ಮಗ ನಂಗೆ ಹೇಳ್ಕೊಂಡಂಗ ಆಗ್ಬಿಟ್ಟಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಸರ್ ಬನ್ನಿ ಹಿಡಿಯೋಣ ಕಂದ ತಪ್ಪಿಸ್ಕೊಂಡ್ಬಿಟ್ರಲ್ಲ ಸರ್ ಅವರು ಅವ್ರು ತಪ್ಪಿಸ್ಕೊಂಡ್ರೆ ನಿನಗೇನಾ ನಿನ್ ಗಾಡಿ ಸಿಕ್ತಾ ಸಿಕ್ತ ಗಂಟೆಗಳು ಸಿಕ್ತಾ ಎಲ್ಲ ಕರೆಕ್ಟ್ ಆಗೈತೆ ಸರ್ ತಕೊಂಡು ಹೋಯ್ತಾರು ಇನ್ನೊಂದ್ಸಲ ರಸ್ತೆ ಬರ್ಬೇಡ ನೋಡ ತಕೊಂಡು ಲೋ ಬಿಟ್ಲಾ ಏನ್ ಮಾಡಿದ್ರು ಇದ್ ನಮ್ ಕೈ ಬಿಟ್ಟು ಹೋಗ್ತಾ ಇಲ್ವಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ರೆ ಒದ್ದು ಒಳಗಾಕ್ಬಿಡ್ತಾರೆ ಬಾವುನ್ನ ಅಲ್ಲ ನಮ್ನ ಯಾಕಪ್ಪ
ಇಷ್ಟೊಂದು ಸುಸ್ತಾಗಿದ್ದೀರಾ? ನಾಯಿ ಅಟ್ಟಿಸ್ಕೊಂಡ್ ಬಂತ? ದೊಡ್ಡ ನಾಯಿ ಅಟ್ಸ್ಕೊಂಬಂತು, ಅದಕ್ಕಾಗಿ ಓಡ್ ಬಂದ್ಬಿಟ್ವಿ. ನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ನಾವ್ ಸುಮ್ನೆ ನಿಂತ್ ಬಿಡ್ಬೇಕು, ಅದು ಸುಮ್ನಾಗ್ಬಿಡುತ್ತೆ. ನಾವ್ ಓಡಿದ್ರೇನೆ ಅದು ಅಟ್ಟಿಸ್ಕೊಂಡ್ ಬರೋದು. ಪಲ್ಲು, ನಮ್ಮನ್ನ ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ಯಾರು ಬರ್ಬೇಕಾಗಿತ್ತು? ಪೊಲೀಸು? ಪೊಲೀಸಾ? ಅವ್ರ ಯಾಕೆ ಹುಡ್ಕೊಂಡ್ ಬರ್ತಾರೆ? ಅದಾ ಗೊತ್ತಿಲ್ಲಪ್ಪ, ಸುಮ್ಮನೆ ಕೇಳ್ದೆ. ಅದೇ ಇವನು ಪೊಲೀಸ್ ಕೆಲ್ಸಕ್ಕೆ ಅರ್ಜಿ ಹಾಕಿದ್ನಲ್ಲ, ಅದನ್ನ ವಿಚಾರಿಸ್ಕೊಂಡು ಹೋಗಕ್ಕೆ ಏನಾದ್ರು ಬಂದಿದ್ರಾ ಅಂತ ಅಷ್ಟೇ. ಹೌದಾ? ಅಲ್ಲೂ ಅರ್ಜಿ ಹಾಕಿದ್ದೀರಾ? ಯಾವಾಗಿದೆ ಇಂಟರ್ವ್ಯೂ? ಈಗ ತಲೆ ಕೆಟ್ಟೋಗಿದೆ, ಆಮೇಲೆ ಹೇಳ್ತೀನಿ. ಏನ್ ತಂದಿದ್ದೀರಾ ಬ್ಯಾಗ್ ಅಲ್ಲಿ? ನಂಗೆ ಆಟ ಆಡಿಸ್ತೀರಾ? ಪಲ್ಲು, ನಡೆಯೋ. ಏನು ಹೋಲ್ಸೇಲ್ ಆಗಿ ಮೂರ್ಛೆ ಹೋಗ್ಬಿಟ್ರು? ಹೋಲ್ಸೇಲ್ ಆಗಿ ನೀರ್ ಹಾಕಿದ್ರೆ ಹೆಚ್ಚಾಗತ್ ಬಿಡ. ಅದೇ ತಲೆನೇ ನನ್ ಕನ್ಸಲ್ಲಿ ಬರ್ತಾ ಇದ್ದದ್ದು. ನಾವು ನಿಮ್ಗಿಂತ ಮುಂಚೆನೆ ತಲೆ ನೋಡಿದ್ವಿ, ಆದ್ರೆ ಇಷ್ಟೊಂದು ಹೆದರ್ಕೊಂಡಿರ್ಲಿಲ್ಲ ಅತ್ತೆ. ಯಾಕೆ ಕೊಲೆ ಮಾಡಿದ್ದು ಅಂತ ನಿಮ್ ಮಗನ್ ಕೇಳ್ಬೇಕಿತ್ತು ನೀವು. ಸೊಸೆ ಸರಿಯಾಗಿದ್ದಿದ್ರೆ ಮಗ ಯಾಕೆ ಕೊಲೆ ಮಾಡ್ತಿದ್ದ? ನನಗ್ ಗಂಡ ಆಗೋಕ್ ಮುಂಚೆಯಿಂದನೂ ಅವ್ರು ನಿಮ್ ಮಗ ತಾನೆ, ಆಗ್ಲೇ ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು. ಮೊದ್ಲು ಅವನು ಸರಿಯಾಗಿ ಇದ್ದ, ನೀ ಬಂದ ಮೇಲೆ ಹೀಗಾಗಿರೋದು. ಏನು ಎಲ್ಲದಕ್ಕೂ ಸುಮ್ನೆ ಇರ್ತೀರಾ? ನನಗಿನ್ನೂ ಭಯ ಹೋಗ್ತಾ ಇಲ್ಲ. ನಮ್ಗೆ ಭಯ ಆಗ್ತಾ ಇಲ್ವಾ? ಕೊಲೆ ಮಾಡಿ ತಲೆ ತರತ್ತದ್ ಏನಾಗಿದೆ ನಿಮ್ ಅಣ್ಣಂಗೆ? ಅವತ್ ಅಣ್ಣ ಫೋನ್ ಅಲ್ಲಿ ಸಾಲ್ಗಾರ್ ಜೊತೆ ನೀವು ದುಡ್ಡು ಕೊಡದೆ ಇದ್ರೆ ತಲೆ ತೆಗಿತೀನಿ ಅಂತ ಹೇಳ್ತಾ ಇದ್ದ. ನಿಜವಾಗ್ಲೂ ಹಾಗೆ ಮಾಡ್ಬಿಟ್ಟಿದ್ದಾರೆ. ಈ ವಿಷಯ ನಮಗೆ ಗೊತ್ತು, ಸುಮ್ನೆ ಇದೀವಿ. ಹೊರಗ್ನವ್ರು ಗೊತ್ತಾದ್ರೆ ನಿಮ್ ಅಣ್ಣ ಅರೆಸ್ಟ್ ಆಗೋದ್ ಗ್ಯಾರಂಟಿ. ಚಂಪಾ, ಚಂಪಾ, ಏನು ಯಜಮಾನ್ರೆ, ನೀವ್ ಈ ತರ ಮಾಡ್ಬೋದಾ? ಮನೆಗೆ ಬರ್ತಿದ್ದ ಹಾಗೇನೆ ಈ ತರ ಪ್ರಶ್ನೆಗಳನ್ನು ಕೇಳ್ತೀಯಲ್ಲ, ಅಂತದ್ ನಾನು ಏನ್ ಮಾಡ್ದೆ? ಏನ್ ಮಾಡಿದಿನ ನೆನ್ಪಿಸ್ಕೊಂಡ್ರೆ ಗೊತ್ತಾಗತ್ತೆ. ಪಾಂಡುರಂಗ, ಯಾಕೋ ಹೀಗೆ ಮಾಡ್ದೆ? ಒಂದು ಜಿರಲೆ ಕೊಲ್ಲೋದಕ್ಕೂ ಹೆದರ್ತಿದ್ದವನು ನೀನು. ಮಾತೃಶ್ರೀ ಅವರೇ, ನಾನೀಗಂತ ಏನು ತಪ್ಪು ಮಾಡಿದೀನಿ ಅಂತ ಹೀಗೆಲ್ಲ ಆಪಾದನೆ ಮಾಡ್ತಾ ಇದ್ದೀರಾ? ಯಾಕೆ ಪಾಂಡ್ರಂಗ, ನಿನಗೇನು ಗೊತ್ತಿಲ್ವಾ? ಎಲ್ಲ ಗೊತ್ತು, ನಾಟಕ ಮಾಡ್ತಾ ಇದ್ದಾರೆ. ಈ ಥರ ಯಾಕೋ ಮಾಡ್ದೆ? ಕೊಲೆ ಮಾಡಿ ತಲೆ ತಂದಿದ್ದೀಯಲ್ಲೋ. ಮಾತೃಶ್ರೀ ಅವರೇ, ನಾನು ಯಾತಕ್ ಕೊಲೆ ಮಾಡ್ಲಿ? ವಾಪಕ್ಷಣ ಕೊಲೆ ಮಾಡ್ದೆ ಅಂತಾನೆ ಇಟ್ಕೊಳ್ಳಿ, ತಲೆ ಯಾತಕ್ ತರ್ಲಿ? ಯಾಕ್ ಬಾವ, ಮೊನ್ನೆ ಫೋನ್ ನಲ್ಲಿ ನೀವೇ ಯಾರಿಗೂ ಎದುರಿಸ್ತಾ ಇದ್ರಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ತೆಗೆದು ಬಿಡ್ತೀನಿ ಅಂತ. ಲೇ, ಅದು ಬರೀ ಎದುರ್ಸೋದಕ್ಕೆ ಅಷ್ಟ ಕಣ. ನೀನ್ ಅದಕ್ಕೆಲ್ಲ ಇಲ್ಲಿದ್ದೆಲ್ಲ ರೆಕ್ಕೆ ಪುಕ್ಕ ಕಟ್ಟಿ ಪಾರ್ವಾಳನ್ನ ಹಾರ್ಬಿಡ್ಬೇಡ. ಏನೋ ಆಗಿದ್ದಾಗೋಯ್ತು, ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಾಕ್ಬಿಡ. ಏನ್ನ ಸಾಕ್ ಸುಮ್ನಿರಿ, ಏನು ಗೊತ್ತಿಲ್ದವ್ರ ತರ ನಾಟಕ ಆಡ್ಬೇಡಿ. ನೀವೆಲ್ಲ ಹೀಗ್ ಗದ್ರಿಸಿದ್ರೆ ಅವ್ರ ಬಾಯ್ ಬಿಡಲ್ಲ. ನನ್ಗೊಪ್ಸಿ, ನಾನ್ ಬಾಯ್ ಬಿಡಿಸ್ತೀನಿ. ಗಂಡನ್ ಉಳಿಸ್ಕೊಳಕ್ಕೆ ನನಗ್ ಬೇರೆ ದಾರಿ ಕಾಣ್ತಿಲ್ಲ. ಏನು ಯಜಮಾನ್ರೆ, ಸ್ವಲ್ಪ ಸೈಡಿಗೆ ಬರ್ತೀರಾ? ಯಜಮಾನ್ರೆ, ನಮ್ಮಿಬ್ರ ಮಧ್ಯೆ ಎಷ್ಟೋ ಗುಟ್ಗಳಿದೆ ತಾನೆ? ಏನಂದೆ? ನೀವ್ ಸುಮ್ನೆ ಹೂ ಅನ್ನಿ. ನೀವು ಒಂದ್ ತಪ್ಪು ಮಾಡಿದ್ರಲ್ವಾ? ಏನು? ನಿಮ್ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ ಸಂಕೋಚ ಆದ್ರೆ ನನ್ ಹತ್ರ ಹೇಳ್ಕೊಳ್ಳಿ, ನನ್ ಯಾರಿಗೂ ಹೇಳಲ್ಲಪ್ಪ. ತಪ್ಪು ಹೋಗ್ತೀಯಾ? ಯಜಮಾನ್ರೆ, ತಲೆ ತಲೆ. ನೀನು ಅವ್ರ ತರನೇ ಕುಣಿತಾ ಇದ್ರೆ ನಿನ್ ತಲೆನೇ ತೆಗಿತೀನಿ. ಪಾಂಡುರಂಗ ಸರ್, ಪಾಂಡುರಂಗ ಸರ್. ಯಾರು? ಪಾಂಡುರಂಗ ಅವ್ರ ಮನೆ. ಓ, ಇದೆ ಇದೆ, ನಮ್ಮ ಯಜಮಾನ್ರ ಮನೆ. ಸ್ವಲ್ಪ ನಿಮ್ಮ ಹಸ್ಬೆಂಡ್ ಕರೀತೀರಾ? ಅವರು ನಮ್ಮ ಯಜಮಾನ್ರು, ನೀವು? ನಾನು ಮೇಕಪ್ ಮ್ಯಾನ್ ದಿವಾಕರ. ಅಯ್ಯೋ, ನಿಮ್ ಮನೇನ ಹುಡ್ಕಾಡ್ಕೊಂಡ್ ಬಂದೆ. ನಮ್ಮನೆನ ಹುಡ್ಕಾಡ್ಕೊಂಡ್ ಬಂದ್ರಿ? ಒಂದ್ ಬ್ಯಾಗು ಅದಲು ಬದಲಾಗಿತ್ತು, ಅದ್ರಲ್ಲಿ ಒಂದ್ ತಲೆ ಇತ್ತು. ನೋಡಪ್ಪ ದಿವಾಕರ, ನನ್ನ ಮಗನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವ್ನು ತುಂಬಾ ಒಳ್ಳೆಯವನು. ಹೌದೌದು, ನಿಮ್ ಮಗನ್ಗೆ ನೀವೇ ಶಿಫಾರಸ್ ಮಾಡ್ಬೇಕು. ಏನ್ರಿ ನಿಮ್ ಮಾತಿನ ಅರ್ಥ? ನಮ್ಮ ಯಜಮಾನ್ರು ಕೆಟ್ಟೋರು ಅಂತನಾ? ಹೌದ್ರಿ, ನನ್ ಬ್ಯಾಗ್ ಯಾಕೆ ತರ್ಬೇಕಾಗಿತ್ತು ಅವ್ರು? ಅಂದ್ರೆ ಆ ಬ್ಯಾಗ್ ನಿಮ್ದ? ಹೌದು, ನಂದೇನೆ. ದಿನಸಿ ಅಂಗಡಿಲಿ ಅದಲು ಬದಲಾಯ್ತು. ದಿನಸಿ ಅಂಗಡಿ ಅವನ ಅಡ್ರೆಸ್ ಕೇಳ್ಕೊಂಡು ನಿಮ್ಮನೆ ಹುಡ್ಕೋ ಅಷ್ಟೊತ್ತಿಗೆ ಸಾಕ್ ಬೇಕಾಗೋಯ್ತು ನನಗೆ. ಟಿವಿ ನ್ಯೂಸ್ ಅಲ್ಲಿ ಯಾರ್ದೋ ತಲೆ ಕತ್ತರಿಸಿದ್ರು ಅಂತ ಹೇಳಿದ್ರಲ್ಲ, ಆ ತಲೆ ಕತ್ತರಿಸಿದ ಕೊಲೆಗಾರ ಇವನೇ ಕಂಡು. ಅಂದ್ರೆ ಇಷ್ಟೊತ್ತವರೆಗೂ ನಮ್ಮ ಯಜಮಾನ್ರಲ್ಲೇ ಕೊಲೆಗಾರ ಅಂತ ತಪ್ಪು ತಿಳ್ಕೊಂಡ್ಬಿಟ್ವಲ್ಲ. ನನ್ನ ಮಗನ ಬಗ್ಗೆ ನಾನೇ ಅನುಮಾನ ಪಟ್ಬಿಟ್ಟೆ. ನಮ್ ಯಜಮಾನ್ರು ನನ್ನನ್ನ ಖಂಡಿತ ಕ್ಷಮಿಸಲ್ಲ. ನಾನು ಅಷ್ಟೇ, ನಮ್ಮ ಯಜಮಾನ್ರ ಬಗ್ಗೆ ಅನ್ಯಾಯವಾಗಿ ತಪ್ಪು ತಿಳ್ಕೊಂಡ್ಬಿಟ್ಟೆ. ಸಾರಿ ರೀ. ಏ ಪದ್ದು ಬಿಟ್ಲಾ, ಕೊಲೆಗಾರ ಇವನೇ ಕಂಡ್ರು. ಅವನ್ನ ನೈಸ್ ಆಗಿ ಕರ್ಕೊಂಡ್ಬಂದು ಮಾತಾಡ್ತಾ ಕಟ್ಟಾಕ್ಬಿಡಿ. ನಾನಷ್ಟೊತ್ತಿಗೆ ಪೊಲೀಸಿಗೆ ಫೋನ್ ಮಾಡ್ಬಿಡ್ತೀನಿ.
ಸರ್ ನಿಮ್ದು ಇದೇ ಕೆಲ್ಸನಾ? ಹೌದು ಸರ್, ನಾಟಕ ಸಿನಿಮಾ ಸೀರಿಯಲ್ಗೆ ಮೇಕಪ್ ಮಾಡೋದು, ಕಾಸ್ಟ್ಯೂಮ್ ಸಪ್ಲೈ ಮಾಡೋದು. ಸರ್ ಆ ಬ್ಯಾಗ್ ಕೊಟ್ಬಿಡಿ ಸರ್, ಇಲ್ಲ ಅಂದ್ರೆ ನಿಮ್ಗೂ ತೊಂದ್ರೆ ನನಗೂ ತೊಂದ್ರೆ. ಸರ್ ಬನ್ನಿ ಕೂತ್ಕೊಂಡ್ ಮಾತಾಡೋಣ. ಸರ್ ನನಗೆ ಟೈಮ್ ಇಲ್ಲ ಸರ್. ಏಯ್ ಕಾರಣ ಇಲ್ದ್ರೆ ಹಿಂಗೆಲ್ಲ ಕಟ್ ಹಾಕೋದ್ ಮಾಡಿದ್ರೆ ಚೆನ್ನಾಗಿರೋ ನೋಡು. ಏಯ್ ಬೇಡ ಸಿಗ. ಕಾರಣ ಬೇರೆ ಕೇಡು. ಯಾರೋ ಒಬ್ಬನ್ ಕೊಲೆ ಮಾಡಿದ್ಯಾ? ಕೊಲೆನಾ? ನಾನ್ ಕೊಲೆ ಮಾಡಿಲ್ಲ. ಅದಕ್ಕೆ ನಾವೇ ಐ ವಿಟ್ನೆಸ್. ಅಸಲ್ ಬಿಸಿಲ್ಗ ಕಮ್ಜಾ ಚಡದೆ ಮಾನತ್ ಪಡೆ ಹೊಸ ಮುರುಗಿ ಅಂಡ ಕಾಸ್ಬೇಕೆ ರೇ. ಯಾರೇ ಫೋನ್ ಮಾಡಿದ್ದು? ನಾನೇ ಇನ್ಸ್ಪೆಕ್ಟ್ರೆ. ಎಲ್ಲಿ ಕೊಲೆಗಾರ? ಅಲ್ಲಿ. ಏನ ನಿನ್ನ ಹೆಸರು? ನಾನು ಮೇಕಪ್ ಮ್ಯಾನ್ ದಿವಾಕರ ಸರ್. ಯಾಕಯ್ಯ ಬಂಗಾರ ಏನ್ ಕೊಲೆ ಮಾಡ್ದೆ? ಬಂಗಾರ ಏನೋ ಗೊತ್ತಿಲ್ಲ, ಬೆಳ್ಳಿನೂ ಗೊತ್ತಿಲ್ಲ ಸರ್ ನನಗೆ. ನಿಜ ಹೇಳಿದ್ರೆ ಸರಿ, ಇಲ್ಲ ಚರ್ಮ ಸುಲ್ ಬಿಡ್ತೀನಿ. ಎಲ್ಲಿ ತಲೆ? ಅದೇ ಇದ್ರೆ ನಾನು ಯಾಕೆ ಸರ್ ಈ ತಲೆ ಕೆಟ್ಟವ್ರ ಮನೆಗೆ ಗೊತ್ತಿದ್ದೆ. ಲೇ ಬಿಟ್ಲಾ, ಹೋಗ ತಲೆ ತಗೊಂಬರ. ನಾನ ಹೋಗ ಹೋಗ. ಕರೆಕ್ಟು, ಇದೇ ತಲೆ. ಅದು ಅಂತ ತಲೆ ಅಲ್ಲ ಸರ್. ನಿಜ ಹೇಳೋ. ನಿಜವಾಗ್ಲು ಸರ್, ಕೊಲೆ ಮಾಡಿ ತಲೆ ಅಲ್ಲ ಸರ್ ಅದು. ಸುಳ್ಳು ಹೇಳಿದ್ರೆ ಉರ್ಗಟ್ಲೆ ಚಟ್ನಿ ಮಾಡ್ಬಿಡ್ತೀನಿ. ಏಯ್ ಕಟ್ಟಾಕಿರೋ ಒಂದ್ ಸರಿಯಾಗಿ ನೋಡ್ಕೊಳ್ರ. ಸರ್ ನನ್ನ ಮಾತು ಕೇಳಿ ಸರ್, ಇದು ಕೊಲೆ ಮಾಡಿ ತಲೆ ಅಲ್ಲ ಸರ್. ಬಂಗಾರ ಇನ್ ಕೊಲೆ ಬಗ್ಗೆ ಕ್ಲೂ ಸಿಗ್ತಾ ಇದೆ ಸರ್. ಬೇಸ್ ಎಲ್ರಿ ಟ್ರೇಸ್ ಔಟ್ ಮಾಡಿದ್ರೆ? ಇಲ್ಲೇ ಒಬ್ಬ ಮನುಷ್ಯ ಕೊಲೆ ಮಾಡಿ ತಲೆ ತಂದಿದ್ದಾನೆ ಸರ್. ತಲೆ ಎಲ್ಲಿದ್ದಾರೆ? ಇಲ್ಲೇ ಇದೆ ಸರ್, ಅದೇ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಆಸಾಮಿ ಸಿಕ್ಕಿದ್ಮೇಲೆ ಬಾಯ್ ಬಿಡ್ಸೋದು ಕಷ್ಟ ಆಗೋದಿಲ್ಲ. ಹುಷಾರಾಗಿ ನೋಡ್ಕೊಳ್ಳಿ, ಅವನ್ನ ಬಿಡ್ಬೇಡಿ. ಓಕೆ ಸರ್. ಸರ್ ತುಂಬಾ ಕಷ್ಟಪಟ್ಟು ಈ ಕೊಲೆನ ಬೇರ್ಸಿದೀನಿ ಸರ್. ವೆರಿ ಗುಡ್. ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತೀನಿ. ಆ ತಲೆನ ಸೀಸ್ ಮಾಡಿ ಅವನ್ನ ಎತ್ತಾಕೊಂಡೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಏನೋ ಶಿಶುಪಾಲ ಇಲ್ಲಿ? ಏನೋ ಬಾರ ಅನ್ಬೇಡ, ನಾನು ಡ್ಯೂಟಿ ಮೇಲೆ ಇದ್ದೀನಿ. ಆಯ್ತು ಬಿಡ. ಏನ್ ನಮ್ಮನೆಗೆ ಬಂದಿದ್ದು? ತಲೆ ಸಿಕ್ಕಿದೆ. ಎಲ್ಲ ಅಲ್ಲಿ ನೋಡು. ಯಾರ್ದಿದ್ದು ತಲೆ ಇಲ್ಲಿಗೆ ಹೇಗೆ ಬಂತು? ದಿನಸಿ ಅಂಗಡಿಯಿಂದ ಬರ್ತಾ ನೀವೇ ಅದನ್ನ ಬ್ಯಾಗಲ್ಲಿ ತುಂಬ್ಕೊಂಡು ತಂದಿದ್ದೀರಿ. ಏನು ಯಜಮಾನ್ರೆ, ಅವ್ರು ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅನ್ನಿ. ಸರ್ ನನ್ನ ಮಾತು ಕೇಳಿ ಸರ್, ಇದು ಕೊಲೆ ಮಾಡಿ ತಲೆ ಅಲ್ಲ ಸರ್. ನನಗೆ ಹೇಳ್ತಾ ಇದ್ದೇನೋ, ತಲೆ ಕಾಣಿಸ್ತಾ ಇಲ್ವಾ? ಇರ್ಬೋದು ಸರ್, ಮುಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮಾತಾಡ ನೀನು. ಶಿಶುಪಾಲ ತಲೆನೂ ಸಿಕ್ಕಿದೆ, ತಲೆ ತೆಗೆದವನು ಸಿಕ್ಕಿದ್ದಾನೆ. ವಿಚಾರಣೆ ಮಾಡೋದಕ್ಕೆ ನನ್ನ ಮನೆನೇ ಆಗಬೇಕೇನೋ? ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಏನು ಅಂತ ಇತ್ಯರ್ಥ ಮಾಡಬಾರ್ದೇನ? ಅಯ್ಯೋ ಯಜಮಾನ್ರೆ, ನೀವೇ ತಂದಿದ್ದು ಅಂತ ಎಷ್ಟು ಸಲ ಹೇಳ್ಬೇಕು? MSc ಸಾಹೇಬ್ಳಿಗೆ ಒಂದ್ ಲೋಟ ಕಾಫಿ ತಂದ್ಕೊಡಮ್ಮ. ಏನ ಮುಂದೆ ಇಟ್ಕೊಂಡು ಯಾರ ಕಾಫಿ ಕುಡಿತಾರೆ ಅಂದ್ರೆ? ಏಯ್ ನಿಜ ಹೇಳ, ಯಾರು ನೀನಂತ? ಸರ್ ನಾನೊಬ್ಬ ಮೇಕಪ್ ಮ್ಯಾನ್ ಸರ್. ಹೇಳಿದ್ದೆ ಎಷ್ಟು ಸಲ ಹೇಳ್ತು? ಎಲ್ ಕೊಂದೆ, ಯಾವಾಗ ಕೊಂದೆ? ಎಷ್ಟು ಬರ್ಬರವಾಗಿ ಕೊಲೆ ಮಾಡಿದಾನ ಸರ್. ನಾನು ಯಾಕೆ ಸರ್ ಕೊಲೆ ಮಾಡ್ತೀನಿ? ಇದು ನಿಜವಾದ ಮನುಷ್ಯ ತಲೆ ಅಲ್ಲ ಸರ್. ಅಂದ್ರೆ ನೀನ್ ಮಾತಿನ ಅರ್ಥ? ನಿಜವಾಗ್ಲು ಸರ್, ಇದು ಪ್ಲಾಸ್ಟಿಕ್ ತಲೆ ಸರ್. ಪ್ಲಾಸ್ಟಿಕ್ ತಲೆನಾ? ಒಂದ್ಸರಿ ಚೆಕ್ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಈ ತಿಂಗಳು ಸಂಬಳ ಕೊಡ್ತೀಯ? ಇದು ಹೇಗೆ ಬಂತು ಸರ್? ನಾನು ಆಗಿಂದ ಹೇಳ್ತಾ ಇದ್ದೀನಿ, ನಾನು ಮೇಕಪ್ ಮ್ಯಾನು ಅಂತ. ಶೂಟಿಂಗ್ಗೆ ಒಂದು ತಲೆ ಬೇಕಾಗಿ ಸರ್, ಅದಕ್ಕೆ ಇದನ್ನ ರೆಡಿ ಮಾಡಿಸಿದ್ದೆ. ಆದ್ರೆ ಆ ಮನುಷ್ಯ ಇದನ್ನ ಕರ್ಕೊಂಡ್ಬಂದು ನನ್ನ ಆಟ ಆಡಿಸ್ತಾ ಇದ್ದಾನೆ ಸರ್. ನೀವು ಹಿಂಗೆ ಹಿಂಸೆ ಕೊಟ್ರೆ ನಮ್ಮ ಯೂನಿಯನ್ಗೆ ಕಂಪ್ಲೇಂಟ್ ಮಾಡ್ಬೇಕಾಯ್ತದ ಅಷ್ಟೇ. ಅಯ್ಯ ಶಿವನೇ, ನೋಡಪ್ಪ ಅದು ಏನೋ ಗೊತ್ತಿಲ್ಲದೆ ಅವಘಡ ಆಗಿದೆ. ಈ ವಿಷಯ ನಿಲ್ಲಿಗೆ ಬಿಟ್ಬಿಡು. ಸರ್ ನೀವು ಹೊಡಿಯಂಗಿದ್ರೆ ಅವ್ನು ಹೊಡೀರಿ, ಅವನೇ ನನ್ನ ಬ್ಯಾಗ್ ಕದ್ದಿದ್ದು. ಯಾಕೋ ಶಿಶುಪಾಲ, ಶುಗರ್ ಡೌನ್ ಆಯ್ತೇನ? ಸ್ವಲ್ಪ ಸಕ್ಕರೆ ತೊಗೊಂಬರ್ರ. ಯಾಕೆ ಇನ್ಸ್ಪೆಕ್ಟ್ರೆ ಅಳ್ತಾ ಇದ್ದೀರಾ? ನಿಜವಾದ ತಲೆ ಆಗಿದ್ರೆ ನನಗೆ ಪ್ರಮೋಷನ್ ಸಿಕ್ಕಿರೋದು. ಬಂಗಾರ ತಲೆ ಸಿಕ್ತು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡ್ಬಿಟ್ಟೆ. ಏಯ್, ನಾನು ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ತಿಳಿಸಿದ್ದೀನಿ, ಬಂಗಾರ ಕೊಲೆ ಕೇಸ್ನ ನೀವೇ ಕಂಡಿಡ್ದಿದ್ದು ಅಂತ. ನಿಮ್ಗೆ ಪ್ರಮೋಷನ್ ರೆಕಮೆಂಡ್ ಮಾಡಿದ್ದೀನಿ. ಆ ತಲೆ ತಗೊಂಡು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಬನ್ನಿ. ಸರ್ ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್. ಇದು ಆ ತಲೆ ಅಲ್ಲ, ಪ್ಲಾಸ್ಟಿಕ್ ತಲೆ. ಏನ್ರಿ ಹುಡುಗಾಟ ಆಡ್ತಿದ್ದೀರೇನ್ರಿ? ನನ್ ತಾಯಿ ಸತ್ವಾಗ್ಲೂ ಇಲ್ಲ ಸರ್. ದಿವಾಕರ್ ಅಂತ ಮೇಕಪ್ ಆರ್ಟಿಸ್ಟ್ ಇದಾರೆ, ಅವನ್ ರೆಡಿ ಮಾಡಿರೋ ತಲೆ ಸರ್. ಶೂಟಿಂಗ್ ತಲೆ. ನಾನ್ಸೆನ್ಸ್. ಏನ್ರಿ ಮಾತಾಡ್ತಿದ್ದೀರಿ ನೀವು? ನಿಮ್ಮನ್ನು ಈಗಲೇ ಬಳ್ಳಾರಿಗೆ ತಂಡಿ ಮಾಡಿಸ್ಬಿಡ್ತೀನಿ. ನಿಮ್ಮ ಸ್ಟೇಷನ್ ಕಡೆನೆ ಬರ್ತಾ ಇದ್ದೀನಿ, ನೀವು ಅಲ್ಲಿ ಬನ್ನಿ. ಆಯ್ತು ಸರ್.
ಅಲ್ಲ ಕಣ ಶಿಶುಪಾಲ, ಈಗ ನಿಮಗೆ ಪ್ರಮೋಷನ್ ಅಂದ್ರೆ ಎಲ್ರ ತರ ಹೂನರ ಅಲ್ಲ ಆಗ್ತಾರಲ್ಲ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗಪ್ಪಾರ ಅನ್ಬೇಡ. ಈಗಲಾದ್ರೂ ನಾನು ಬಿಡಿ ಸರ್, ಈ ತಲೆ ತಗೊಂಡು ಓಡ್ಬಿಡ್ತೀನಿ. ನೋಡಪ್ಪ ದಿವಾಕರ, ನೀನ್ ಹೋಗಕ್ಕಿಂತ ಮುಂಚೆ ನಮ್ ಸ್ಟೇಷನ್ಗೆ ಬಂದು ನಮ್ ಕಮಿಷನರ್ ಸಾಹೇಬ್ರಿಗೆ ತಲೆ ತೋರಿಸ್ಬಿಟ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ಹೋಗಪ್ಪ. ಇಲ್ಲಾಂದ್ರೆ ನನ್ ಕೆಲ್ಸ ಹೋಗುತ್ತಪ್ಪ. ನಾನು ಸ್ಟೇಷನ್ ಬರ್ಲಿಲ್ಲ ಅಂದ್ರೆ ಇವ್ರೆಲ್ರೂ ತಲೆ ಹೋಗುತ್ತೆ.